ಮಾತಾಡೋದು ಹೆಂಗೆ ಅಂತ ಕಲ್ತು ಬಿಟ್ಟಿದ್ದೀನಿ ಇವಾಗ. ಬಂದವರೆಲ್ಲ ದೇವಸ್ಥಾನ ಗಂಟೆ ಹೊಡೆದಂಗೆ ಹೊಡೆದ್ಬಿಟ್ಟವ್ರು ಅವ್ರಿಗೆ. ಪ್ರತಿ ಒಬ್ಬ ನನ್ನ ನಾಮಿನೇಷನ್ ಮಾಡೋರೆ ಮಾಡಿಲ್ಲ ಅನ್ನೋರು ಯಾರು ಇಲ್ಲ ಮನೆಯಲ್ಲಿ. ಅನ್ಕೊಂಡು ನಾನು ಹೇಳಿದೆನ ಹನುಮಂತ ಹೆಂಗ್ ತಪ್ಪು ಕಂಡು ಹಿಡಿತಿದ್ದ ಅಂದ್ರೆ ಪ್ರತಿ ಒಂದೊಂದು ಪದದಲ್ಲೂ ತಪ್ಪು ಕಂಡು ಹಿಡಿತಿದ್ದ. ನಾವು ಮಾತಾಡೋ ಪದ ಏನಾರು ಮಾತಾಡ್ತಾ ಇದೀವ ತಪ್ಪು ಕಂಡು ಹಿಡಿದನು. 1 ನಿಮಿಷ ಹಿಂದೆ ಮಾತಾಡೋ ಮಾತನ್ನ ತಗೊಂಡು ನಾಮಿನೇಟ್ ಮಾಡೋದು. ರಜತ್ ಅವ್ರ ಎಪಿಸೋಡ್ ಅಲ್ಲಿ ಚೆನ್ನಾಗಿ ಹೇಳ್ತಾರೆ, ನನ್ನ ಹೆಂಡತಿ ಜೊತೆ ನಾನ್ ಮಾತಾಡಿಲ್ಲ ನೀನ್ ನಾಮಿನೇಟ್ ಮಾಡ್ಬೇಕು. ಆಮೇಲೆ ಅವರು ಹನುಮಂತಣ್ಣ ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ರೆ ಫಿಕ್ಸ್, ಅದ್ರ ಬಗ್ಗೆ ಏನ್ ಯೋಚನೆ ಚೇಂಜ್ ಮಾಡಲ್ಲ, ಮತ್ತೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನಾನೇ ಹೋಗಿ ಹೇಳಿದೆ ದೋಸ್ತ ಅದ್ ಯಾಕೋ ಪರ್ಸನಲ್ ಆಯ್ತಲ್ಲ ಅವ್ರದ್ದು ರೀಸನ್ ಅಂತ, ಅದು ಬೇಡ ಇತ್ತು ಅಂತ ಅನ್ನಿಸ್ತು. ನನ್ನ ಇಷ್ಟ, ನಾನು ಹೇಳ್ತೀನಿ. ನಾನು ಹೇಳಿರೋದು ಅವ್ರ ಹೆಂಡ್ತಿಗಲ್ಲ, ಆ ವಿಚಾರದ ಬಗ್ಗೆ ನೀನು ಮಾತಾಡಿ ಮತ್ತೆ ಬಂದು ಅದರ ಬಗ್ಗೆ ಅಯ್ಯೋ ಹೇಳ್ಬೇಕಿತ್ತಲ್ಲ ಅಂತ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋನು ಅಂತ ಹೇಳಿದ್ದು. ಅವ್ರ ಹೆಂಡತಿ ಜೊತೆ ಮಾತಾಡಿಲ್ಲ ಅನ್ನೋದಕ್ಕೆ ಅಲ್ಲ ಮೇಡಮ್. ಇದೇ ಕೆಲಸ ಹನುಮಂತು ಮಾಡ್ತಿದ್ದ, ತಪ್ಪು ಕಂಡು ಹಿಡಿಯೋದು. ಅವ್ರು ರಜತ್ ಅವ್ರ ವೈಫ್ ಜೊತೆಗೆ ಅವ್ನು ಮಾತಾಡೋದು ಬಿಟ್ಟದ ಅವ್ನ ಪರ್ಸನಲ್ಲು. ಬಟ್ ಬಂದು ಆಮೇಲೆ ಅವ್ನು ರಿಗ್ರೆಟ್ ಫೀಲ್ ಮಾಡಿದ್ನಲ್ಲ, ಈ ಫೀಲ್ ಯಾಕೆ ಇಲ್ಲಿ ಮಾಡ್ತೀಯ ನೀನು, ಇದನ್ನ ತಗೋತೀನಿ ಅನ್ನೋ ರೀಸನ್ ಅಂತ ಕೊಡೋನು. ನನಗೂ ಅಷ್ಟೇ, ಯಾವುದೋ ಒಂದು ಆಟದಲ್ಲಿ ಅಯ್ಯೋ ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು ಅಂತ ನಾನು ಬಂದು ಕೂತ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಹೇಳ್ತೀನಿ, ಸಿಕ್ತು ನನಗೆ ರೀಸನು, ಮಾವ ತಗೋ ನೀನ್ ಈ ತರ ಮಾತಾಡ್ಬಿಟ್ಟು ಹಿಂಗ್ ಮಾತಾಡ್ದೆ ಅದಕ್ಕೆ ನೀನು. ಆದ್ರೆ ಎಲ್ಲದಕ್ಕಿಂತ ಎಪಿಕ್ ಅಂತಂದ್ರೆ ಚೈತ್ರ ಏನೋ ಆರ್ಗ್ಯೂ ಮಾಡಿದ್ರು ಅಂದ್ಬಿಟ್ಟು ಅಂದ್ರೆ ಹೇಳ್ತಾರೆ ಹನುಮಂತಿಗೆ ನನಗ್ ಕಳಪೆ ಕೊಡ್ಬೇಡಿ ಅಂತ, ನಿನ್ಗೆ ಕೊಡ್ತೀನಿ ಇರು ಅಂತ. ಇಲ್ಲ ಅದೇನಾಗುತ್ತೆ, ಆಕ್ಚುಲಿ ನಾನ್ ಕ್ಯಾಪ್ಟನ್ ಆದದ್ದು ವಾರ ಅದು. ಆಕ್ಚುಲಿ ಎಲ್ರದ್ದು ಕಳಪೆ ಕೊಟ್ಟಿರ್ತಾರೆ, ಎಲ್ಲರೂ ಕೊಟ್ಟಿರ್ತಾರೆ. ಹನುಮಂತನ್ ಮಾತಾಡ್ಬೇಕಾದ್ರೆ ಲಾಸ್ಟ್ ವಾರ ನನಗೆ ಹನುಮಂತನೇ ಕೊಟ್ಬಿಟ್ಟು ಕಳಿಸಿದ್ರು, ಜಾಸ್ತಿ ಹನುಮಂತನಿಂದ ಆಯ್ತು ಕೊನೆಗೆ ಅಂತ ಹೇಳಿದಾಗ ಹನುಮಂತ ಹೇಳ್ತಾನೆ, ನನ್ನ ತಲೆಯಲ್ಲಿ ನೀನ್ ಇರ್ಲಿಲ್ಲ, ತಗೋ ಇವಾಗ ನಿನಗೆ ನಾನು ಕೊಡ್ತೀನಿ ಅಂತ. ಅದನ್ನ ಹೇಳಿದ್ದು ಎಲ್ಲ ಕಂಟೆಂಟ್ ನೀನೇ ತಿಂದ್ರೆ ನಾವೇ. ಮಾನಸ ನಂದರಾಜು ಮತ್ತೆ ಹನುಮಂತ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ರು. ಪಾಪ ಕೆಳಗ್ ಮಲ್ಕೊಳ್ಳೋದು, ಅವ್ರೊಟ್ಟಿಗೆ ಊಟ ಮಾಡೋದು, ಕೆಳಗ್ ಕುತ್ಕೊಂಡು ಲಾಸ್ಟ್ ನೋಡಿದ್ರೆ ಅವಳನ್ನ ನಾಮಿನೇಟ್ ಮಾಡಿದ್ರ. ನೆಕ್ಸ್ಟ್ ವೀಕ್ ನನ್ನ ನಾಮಿನೇಟ್ ಮಾಡಿದ್ರು. ದೋಸ್ತ ಹೆದರು ಬಿಡು ದೋಸ್ತ, ನೀನು ಸೇವ್ ಆಗ್ತಿ. ಅಲ್ಲ ಇವ್ರಿಬ್ರು ಹೆಂಗ್ ಗೊತ್ತಾ, ಯಾವಾಗ ಇಬ್ರು ಒಟ್ಟಿಗೆ ಸ್ನಾನ ಮಾಡಕ್ ಬಾತ್ರೂಮ್ ಹೋದ್ರಲ್ಲ ಅಲ್ಲಿಂದ ತುಂಬಾ ಚೇಂಜ್ ಆದ್ರು ಅವ್ರು. ಯಾವ ತರ ಏನ್ ನಡೀತು ಬಾತ್ರೂಮ್ ಅಲ್ಲಿ, ಏನ್ ನಡೀತು ಬಾತ್ರೂಮ್ ಅಲ್ಲಿ ಏನೋ ಬೇರೆ ನಡೆದಿದೆ, ಅಲ್ಲಿ ತುಂಬಾ ಚೇಂಜ್ ಆಗ್ಬಿಟ್ರು ಅವ್ರು. ಉತ್ತರ ಕೊಡ್ಲೇಬೇಕು ಧನರಾಜ್ ಅವರ ನೀವು. ಇದು ವ್ಯಕ್ತಿತ್ವದ ಆಟ, ಅವ್ರದನ್ನು ನಾವು ನೋಡ್ತೀವಿ, ನಮ್ದನ್ನ ಅವ್ರು ವ್ಯಕ್ತಿತ್ವದ ಆಟ ಪರವಾಗಿಲ್ಲ, ವ್ಯಕ್ತಿತ್ವ ನೋಡೋದಂತ. ಅಲ್ಲ ನನ್ಗೆ ಹೇಳಿ, ಇದೆಲ್ಲ ನೋಡಿ ನಿಮ್ ವೈಫ್ ಏನಂದ್ರು ಮನೆಗ್ ಬಂದ್ಮೇಲೆ? ನೀವು ನೆನಪು ಮಾಡಿ ಕೊಡ್ತಿದ್ರ ಅಂತ ಅವಳಿಗೆ, ಕೆಲವೆಲ್ಲ ನೆನಪಿಲ್ಲ. ಈಗ ಅವಳ ಕೈಗೆ ಸಿಕ್ಕಿಲ್ಲ ನಾನು ಆ ಕಡೆ ಈ ಕಡೆ. ಇದು ಧನರಾಜ್ ನಿಮ್ಗೆ ಸಿಕ್ಕಿದ ತಕ್ಷಣ ಫಸ್ಟ್ ಇದೇ ಕ್ವೆಶ್ಚನ್ ಕೇಳಿ ಅವರಿಗೆ, ನಾನೇ ನೆನಪು ಮಾಡ್ತಾ ಇದ್ದೀನಿ ನಿಮಗೆ. ಓಕೆನಾ? ಸರಿ ಆಯ್ತು, ನೀವ್ ಹೇಳಿ ಇವಾಗ. ಎಂತ ಕ್ವಶನ್ನೇ ಮರ್ತಾಯ್ತು ನೋಡಿ, ಮಾತಾಡಿ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ರಿ. ಇರಿ ನಾನೇ ಕ್ವಶನ್ ನೋಡ್ಬಿಡ್ತೀನಿ ಒಂದು ನಿಮಿಷ. ಅದೊಂದು ಮಜಾ ಇತ್ತಲ್ಲ ರಜತ್ ಅವರಿಗೆ. ಹಿಂದೇನ ತೆಗಿ ಬೇನು ಚೂರಿ ತೆಗ್ದ್ರು, ಇರು ಇನ್ನೊಂದು ಬಾಕಿ ಆಗಿತ್ತು ಈ ಕಡೆ ನನಗ ಹನುಮಂತು ಅಂತೆ.